ಬಿಡದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೆಚ್ಚು ಕಮ್ಮಿ 490ಕ್ಕೂ ಹೆಚ್ಚು ದಿನಗಳು ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗ ಬೀದಿಲಿ ಕೂತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ವಯಸ್ಸಾಗಿರ್ತಕ್ಕಂಥವರು, ಹೆಣ್ಮಕ್ಳು, ಯುವಕರು, ಸಣ್ಣ ಮಕ್ಕಳುಗಳು ತಮ್ಮ ಫಲವತ್ತಾದಂಥ ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಹೋರಾಟ ಏನು ಕಟ್ಟಿದ್ದಾರೆ ಅಂಥವ್ರ ಮೇಲೆ ನಿನ್ನೆ ಅಧಿಕಾರಿಗಳು ಬಹುಶಃ ಸರ್ಕಾರ ಆದೇಶ ಹೊರಡಿಸಿರ್ತಾರೆ. ಇಲ್ಲಾಂದ್ರೆ ಅಧಿಕಾರಿಗಳು ಯಾಕೆ ಬರ್ತಾರೆ? JMC ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ರೈತರು ಏಕಾಏಕಿ ಆಕ್ರೋಶಭರಿತರಾಗಿ ಕೈಯಲ್ಲಿ ಪರ್ಕೆಯನ್ನು ಇಟ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಅಂದರೆ ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಚುನಾಯಿತಿ ಪ್ರತಿನಿಧಿಗಳು. ಆ ಭಾಗದಲ್ಲಿ ಒಂದು 26 ಹಳ್ಳಿಗಳು ಬರುತ್ತೆ, ಅದರಲ್ಲಿ 9 ರೆವಿನ್ಯೂ ಗ್ರಾಮಗಳು ಬರುತ್ತೆ. 2 ಪಂಚಾಯಿತಿಗಳಲ್ಲಿ ಸುಮಾರು 9,600 ಎಕರೆಯಷ್ಟು ಇವತ್ತು ಅಕ್ವಿಸಿಷನ್ ಮಾಡ್ಕೋಬೇಕು ಅಂತೇನು ಹೊರಟಿದ್ದಾರೆ. ಅಕ್ವಿಸಿಷನ್ ಮಾಡೋದಕ್ಕೆ ಕಾರಣ ಏನು? ಸಿಟಿ ಮಾಡ್ತೀವಿ, ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತಾರೆ. ಇಲ್ಲಿ ರೈತರು ಹೇಳ್ತಾಯಿದ್ರು, ನಮಗೆ ಗೊತ್ತಿಲ್ಲ, ಒಂದು ಸರ್ವೆಗಳು ನಡೀತಾ ಇದೆ ಇಲ್ಲಿ. ಈಗಾಗಲೇ ಇಲ್ಲಿ ಲಕ್ಷಾಂತರ ಎಕರೆಗಳು ಅಕ್ವಿಸಿಷನ್ ಆಗೋಗಿದೆ. ಆದರೆ ಯಾಕೆ ಅಕ್ವಿಸಿಷನ್ ಮಾಡಿದ್ದಾರೆ KIDB? ತದನಂತರ ಇಲ್ಲಿ ಯಾವುದಾದ್ರೂ ಇಂಡಸ್ಟ್ರಿಗಳು ಬಂದಿದೆಯಾ ಅಥವಾ ಏನಾದರೂ ಇಲ್ಲಿ ಗೂಳೆ ಹೋಗ್ತಕ್ಕಂಥ ಜನಗಳಿಗೆ ತಡೆ ಆಗ್ತಕ್ಕಂಥದ್ದಕ್ಕೆ ಯಾವುದಾದ್ರೂ ಕಾರ್ಯಕ್ರಮಗಳು ಸರ್ಕಾರಗಳು ರೂಪಿಸಿದೆಯಾ ಅಂತಕ್ಕಂಥದ್ದು ಕೇಳಿದಾಗ ಏನೂ ಮಾಡಿಲ್ಲ. ಇಲ್ಲಿ ಲಕ್ಷಾಂತರ ಎಕರೆ ಈಗ ಅಕ್ವಿಸಿಷನ್ ಆಗಿರ್ತಕ್ಕಂಥ ಜಮೀನು ಹಂಗೆ ಪಾಳು ಬಿದ್ದಿದೆ ಕಣ್ಮುಂದೆ. ಈಗ ಫಲವತ್ತಾದಂಥ ಜಮೀನಿಗೆ ಕೈ ಹಾಕ್ತಕ್ಕಂಥ ಅಗತ್ಯತೆ ಇದೆಯಾ? ಅಲ್ಲಿರ್ತಕ್ಕಂಥ ರೈತರ ಕೂಗಿಷ್ಟೇ. ಈಗ ಪರಿಸರ ನಾಶ ಆಗ್ತಾಯಿದೆ, ಪರಿಸರ ಹಾಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೇಂದ್ರದಲ್ಲಿರ್ತಕ್ಕಂಥ ಅಲ್ಲಿ ಕಾಂಗ್ರೆಸ್ನ ಏನೊಂದು LOP ಲೀಡರ್ ಇದ್ದಾರೆ, ರಾಹುಲ್ ಗಾಂಧಿರವರು. ಅವರು ಅಂಡಮಾನ್ ನಿಕೋಬಾರ್ಗೆ ವಿಸಿಟ್ ಮಾಡ್ತಾರೆ. ಅಲ್ಲಿ ಲಕ್ಷಾಂತರ ಗಿಡ ಮರಗಳು ನಾಶ ಆಗ್ತಾಯಿದೆ ಅಂತಾರೆ. ಅದೇ ಬಿಡದಿಗೆ ಬಂದರೆ ನಿಮಗೆ ತೆಂಗಿದೆ, ಮಾವಿದೆ, ಅಡಿಕೆ ಇದೆ, ಈ ರೀತಿ ರೇಷ್ಮೆ ಇದೆ. ರೇಷ್ಮೆ ಹೆಚ್ಚು ಕಮ್ಮಿ 50% ಅವಲಂಬಿತರಾಗಿದ್ದಾರೆ. 2 ಪಂಚಾಯತಿಲಿ 35 ಕೋಟಿಯಷ್ಟು ವರ್ಷಕ್ಕೆ ಆದಾಯ ಉತ್ಪಾದನೆ ಆಗ್ತಾಯಿದೆ. ಈ ರೀತಿ ಬದುಕು ಕಟ್ಕೊಂಡಿದ್ದಾರೆ, ತೋಟಗಾರಿಕೆ ಮಾಡ್ತಾಯಿದ್ದಾರೆ, ತರಕಾರಿ, ಹಣ್ಣು, ಹೂವೆಲ್ಲ ಬೆಳೀತಾ ಇದ್ದಾರೆ. ಇಂಥ ಕಡೆ ಇವತ್ತು ಪರಿಸರ ಹಾನಿ ಆಗ್ತಾ ಇಲ್ವಾ? ಹಂಗಾದರೆ ಯಾಕೆ ಮಲತಾಯಿ ಧೋರಣೆ? ಅಲ್ಲೆಲ್ಲೋ ಅಂಡಮಾನ್ಗೆ ಹೋಗೋದು ಬದಲು ಇಲ್ಲಿ ಬಿಡದಿಗೆ ಬಂದುಬಿಟ್ರೆ ಬಹುಶಃ ಇಲ್ಲಿ 136, 138 ಅದೆಷ್ಟೋ 140 ಎಷ್ಟೋ ರೀಚ್ ಆಗಿದ್ದಾರಲ್ಲ ಇವತ್ತು. ಕಾಂಗ್ರೆಸ್ ಸರ್ಕಾರಕ್ಕೆ ಪಾಪ ಆಡಳಿತ ಮಾಡೋದಕ್ಕೆ ಜನ ಇಲ್ಲಿ ಆಶೀರ್ವಾದ ಮಾಡಿದ್ರಲ್ಲ. ಇಂಥ ಜನಗಳು ಬಿಟ್ಟು ಇನ್ನೆಲ್ಲ ಹೋದರೆ ಏನು ಬಂತು? ಈಗ ನೆನ್ನೆಯ ದಿನವೇ ನನಗೆ ಇದು ಮಾಹಿತಿ ಬಂತು. FIR ಹಾಕೋದ್ರ ಮೂಲಕ ರೈತರನ್ನ ನಾವು ಕೈ ಕಟ್ಟೆ ಹಾಕ್ತೀವಿ, ಎದುರಿಸ್ತೀವಿ, ಬೆದರಿಸ್ತೀವಿ ಅಂತಕ್ಕಂಥ ಉದ್ದಟತನದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಈ ಸರ್ಕಾರ ಬಹುಶಃ ಒಂದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ರೈತಾಪಿ ವರ್ಗ ತಿರುಗಿಬಿದ್ರೆ ಬಹುಶಃ ಯಾವ ಸರ್ಕಾರಗಳು ಹೆಚ್ಚಿನ ಕಾಲ ಉಳಿಲಿಕ್ಕಾಗೋದಿಲ್ಲ. ಅದು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಈ ಸರ್ಕಾರದ ಪತನಕ್ಕೆ ರೈತರು ಅವರ ಎದೆ ಮೇಲೆ ಏನು ಮರಣಶಾಸನವನ್ನು ಬರೀಲಿಕ್ಕೆ ಹೊರಟಿದ್ದಾರೆ ಈ ರಾಜ್ಯ ಸರ್ಕಾರ. ಅದರ ವಿರುದ್ಧವಾಗಿ ರೈತರು ಧ್ವನಿ ಎತ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಜನತಾದಳ ಪಕ್ಷನ ನಾನೊಂದು ಮಾತು ಹೇಳ್ತೀನಿ. ಬಿಡದಿ ವಿಚಾರ ಬಗ್ಗೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಭಾಳ ಸಂಘಟನೆಗಳು ಇವರು ಎಲ್ಲ ಭಾಳ ಭೇಟಿ ಕೊಟ್ಟು ಜೊತೆಯಲ್ಲಿದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಆದರೆ ಮೊದಲನೇ ದಿನದಿಂದನೂ ಕೂಡ ಜನತಾದಳ ಪಕ್ಷ ಒಂದು ಇಲ್ಲಿ ಕುಮಾರಸ್ವಾಮಿ ಅವರಾಗಲಿ, ನಾನಾಗಲಿ, ಬಾಬಣ್ಣ ಅವರಾಗಲಿ, ಅಲ್ಲಿರ್ತಕ್ಕಂಥ ಜಿಲ್ಲೆ ನಾಯಕರಾಗಲಿ ಒಂದೇ ಹೇಳಿರೋದು, ಇಫ್ ಎಟ್ ಆಲ್ ಕನ್ಸೆಂಟು 80% ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಏನು ಹೇಳ್ತಾ ಇದ್ದಾರೆ, ರೈತರು ಕೊಡೋ ಅಂಥದ್ದಕ್ಕೆ ಏನಾದರೂ ಮುಂದೆ ಬಂದು ಕೊಡ್ತಾರೆ ಅನ್ನೋದಾದರೆ, ಅವ್ರ ಒಪ್ಪಿಗೆ ಇದೆ ಅನ್ನೋದಾದರೆ ನಾವು ತಕರಾರು ಎತ್ತಲ್ಲ. ವಿ ಆರ್ ನಾಟ್ ಅಗೇನ್ಸ್ಟ್ ಡೆವಲಪ್ಮೆಂಟ್, ಅಭಿವೃದ್ಧಿಯ ವಿರೋಧಿಗಳಲ್ಲ. ಆದರೆ ಕನ್ಸೆಂಟು 90ರಿಂದ 95% ಸಹಿ ಆಗ್ತಕ್ಕಂಥದ್ದಕ್ಕೆ ರೈತರ ವಿರೋಧ ಇದೆ. ಇದ್ರ ಬಗ್ಗೆ ಹೆಚ್ಚಾಗಿ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.